ಇವತ್ತು ಸಂಜೆಯಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಲೇಜಿಂದ ಬಂದಿದ್ದು ಆಯಿತು. ಇವಾಗ ಏನಿದೆ ಅಲ್ವಾ, ಪಕ್ಕದಲ್ಲಿ ಪಾತ್ರೆಗಳೆಲ್ಲ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಜೋಡಿಸ್ಬೇಕು. ನಂತರ ಗ್ರೀನ್ ಟೀ ಕುಡಿಯೋದು ಇದೆ. ಸಂಜೆ ಟೈಮ್ ಗ್ರೀನ್ ಟೀನ ಕುಡಿತೀನಿ. ಅದಾದಮೇಲೆ ನೈಟ್ ಊಟಕ್ಕೆ ಮೊಟ್ಟೆಯಿಂದ ಏನಾದರೂ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೂ ಕೂಡ ನಾನು ತೋರಿಸ್ತೀನಿ ರೆಸಿಪಿಯನ್ನು. ಇಷ್ಟ ಆಯಿತು ಅಂದರೆ ಮಾಡ್ಕೊಳ್ಬೋದು. ನಾನು ಇತ್ತೀಚೆಗಷ್ಟೇ ವ್ಲಾಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ. ಸೊ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗ್ರೀನ್ ಟೀ ಮಾಡೋದಕ್ಕೋಸ್ಕರ ನೀರನ್ನು ಇಡ್ತಾ ಇದ್ದೀನಿ. ಬಿಸಿ ನೀರನ್ನು ಇಟ್ಬಿಟ್ಟು ಏನು ಟೀ ಬ್ಯಾಗ್ಸ್ ಬರುತ್ತೆ ಅದನ್ನು ಇಟ್ಬಿಟ್ಟು ಕುಡಿಯೋ ಅಂಥದ್ದು ನಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೆಯದು, ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಒಳ್ಳೆಯದು. ಆದರೆ ತುಂಬ ತಗೊಳ್ಳೋ ಅಂಥದ್ದು ಒಳ್ಳೆಯದಂತೂ ಅಲ್ಲ. ಎಷ್ಟು ಬೇಕು ದಿನಕ್ಕೆ ಅಷ್ಟು ಮಾತ್ರ ತಗೊಳ್ಬೇಕು. ಸೊ ನೀವು ಕೂಡ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಎಲ್ಲರೂ ಕೂಡ ಸೇವನೆಯನ್ನು ಮಾಡಬಾರ್ದು, ಯಾರು ತಗೊಳ್ಬಾರ್ದು ಅಂತ ಗೊತ್ತಿರಬೇಕು. ಇನ್ನು ಆಗಲೇ ಹೇಳಿದೆ ಅಲ್ವಾ, ಸಂಜೆ ಊಟಕ್ಕೆ ಎಗ್ರಿಂದ ಏನಾದರೂ ರೆಸಿಪಿ ಮಾಡಬೇಕು ಅಂತ. ಸೊ ಎಗ್ ರೋಲ್ ಮಾಡಬೇಕು ಅಂತ ಗೋಧಿ ಹಿಟ್ಟು, ಅದರಲ್ಲಿ ಓಂಕಾಳು, ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿಗೆ ಬೇಕಾಗಿರೋ ರೀತಿಯಾಗಿ. ಇಲ್ಲಿ ಚಪಾತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮನೇಲಿ. ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಬೇಕಾಗಿರುತ್ತೆ ಅಲ್ವಾ. ಫಸ್ಟು ಒಂದು ಕಡೆ ಚಪಾತಿಯನ್ನು ಮಾಡಿಟ್ಕೊಬಿಡೋ ಅಂಥದ್ದು. ಆಮೇಲೆ ಎಗ್ಗನ್ನು ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬೇಕಾಗುತ್ತೆ ಒಳಗಡೆ ಏನು ಸ್ಟಫಿಂಗ್ ಹಾಕಬೇಕು ಅದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿರುವಂಥದ್ದೆಲ್ಲ ಕೂಡ ಚಪಾತಿಗೆ ಮಾಡ್ಕೊಳ್ತಿರೋ ಅಂಥದ್ದು. ಒಂದು ಸೈಡ್ ಇದು ಚಪಾತಿ ಎಲ್ಲ ಮಾಡಿಟ್ಕೊಂಡು ಒಂದು ಸೈಡ್ ಮಾತ್ರ ಚಪಾತಿನ ಹಾಕ್ಕೊಳ್ತೀವಿ, ಇನ್ನು ಮಿಕ್ಕಿರೋ ಕಡೆ ಹೆಗ್ಗಿಂದ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದರಲ್ಲಿ ಸ್ಟಫಿಂಗೋಸ್ಕರ ಸೌತೆಕಾಯಿ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅಲ್ವಾ ಕ್ವಾಂಟಿಟಿ ಅಷ್ಟು. ಯೂಶುವಲಿ ನಮಗೆ ಸೌತೆಕಾಯಿ ಇಷ್ಟ ಆಗುತ್ತೆ, ಹೊಟ್ಟೆ ಕೂಡ ತುಂಬಿದ ರೀತಿಯಾಗಿ ಅನಿಸುತ್ತೆ. ಮತ್ತು ಅದಕ್ಕೋಸ್ಕರನೇ ಬಳಸ್ತಾ ಇರೋವಂಥದ್ದು. ಸೌತೆಕಾಯಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀವಿ. ಸೌತೆಕಾಯಿ ಆದಮೇಲೆ ಕೂಡ ಈರುಳ್ಳಿ ಕೂಡ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ತಗೊಳ್ತಿರೋ ಅಂಥದ್ದು. ಅದು ಕೂಡ ನಮ್ಗೆ ಎಷ್ಟು ಬೇಕು ಅಲ್ವಾ ಆ ಥರ. ನಾನು ಕ್ವಾಂಟಿಟಿ ಹಿಂಗೆ ತೊಗೊಂಡಿದ್ದೀನಿ ಅಂದರೆ ಸೌತೆಕಾಯಿ ಸ್ವಲ್ಪ ಜಾಸ್ತಿ, ಮತ್ತು ಈಗ ನಿಂಬೆಹಣ್ಣಿನ ರಸ ನಿಮ್ಗೆ ಎಷ್ಟು ಬೇಕು ಅಲ್ವಾ ಅಷ್ಟನ್ನು ತೊಗೊಳ್ಬಹುದು. ಚೆನ್ನಾಗಿರುತ್ತೆ ಒಂದು ರೀತಿಯಾಗಿ ಟೇಸ್ಟ್ ಅಂತ. ಮತ್ತು ಇದಕ್ಕೆ ಉಪ್ಪು ನಾನು ಒಂದು ಸ್ವಲ್ಪ ಲೈಟಾಗಿ ಕಡಿಮೆನೇ ಯೂಸ್ ಮಾಡ್ತಾ ಇರೋವಂಥದ್ದು ಉಪ್ಪನ್ನು. ಅದಾದ ನಂತರ ಕರಿಮೆಣಸಿನ ಪೌಡರು ಎಷ್ಟು ಬೇಕೋ ಅಷ್ಟು ಹಾಕಿರೋವಂಥದ್ದು, ಪೆಪ್ಪರ್ ಪೌಡರು. ಅದಾದಮೇಲೆ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಿರೋವಂಥದ್ದು. ನನ್ನ ಖಾರ ಯೂಶುವಲಿ ಜಾಸ್ತಿ ತಿನ್ನೋದಿಲ್ಲ, ದಟ್ಸ್ ವೈ ತುಂಬ ಕಡಿಮೆ ನಾನು ಚಿಲ್ಲಿ ಪೌಡರನ್ನು ಯೂಸ್ ಮಾಡಿಕೊಂಡು ಇವಾಗ ಏನು ಮಾಡಿದ್ದೀನಿ ಕಲಿಸ್ತಾ ಇರೋವಂಥದ್ದು. ಲಾಸ್ಟಿಗೆ ಅದು ಸ್ಟಫಿಂಗ್ ರೆಡಿ ಆಗೋಗ್ಬಿಟ್ಟಿದೆ. ಈಗ ಏನು ಒಂದು ಬೌಲಲ್ಲಿ ನಾನು ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂತಂದರೆ ಈಗ ಒಂದೊಂದೇ ನೋಡಿಕೊಂಡು ಹಾಕಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಎಲ್ಲ ಕೂಡ ಒಂದರಲ್ಲೇ ಹಾಕ್ಬಿಟ್ರೆ ಕೆಲವೊಂದು ಮೊಟ್ಟೆ ಕೆಟ್ಟೋಗಿರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಸೆಪ್ರೇಟಾಗಿ ತೆಗೆದು ಹಾಕೋ ಅಂಥದ್ದು. ಆಮೇಲೆ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಅಷ್ಟು, ಕರಿಮೆಣಸಿನ ಪೌಡರ್ ಮತ್ತು ಅರಿಶಿಣದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇರೋ ಅಂಥದ್ದು. ಏಕೆ ಅಂತ ಅಂದರೆ ಇವಾಗ ಚಪಾತಿ ಹೇಳಿದೆ ಅಲ್ವಾ, ಅದೇ ರೀತಿಯಾಗಿ ಒಂದು ಸೈಡ್ ಹಾಕೊಳ್ಳೋ ಅಂಥದ್ದು. ಸೊ ಒಂದಿದಕ್ಕೆ ಬಟ್ ಇಲ್ಲಿ ತವಾ ಸರಿ ಇರಲಿಲ್ಲ, ಹಾಗಾಗಿ ಹಿಂಗೆ ಬಂದಿದೆ. ಆದರೂ ಕೂಡ ನಾನು ಇದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಏನು ಮಾಡೋದಕ್ಕಾಗೋದಿಲ್ಲ, ತವಾ ಸರಿ ಇಲ್ಲ ಅಂತಂದರೆ ಅದು ಆ ರೀತಿಯಾಗಿ ಬಂತು. ಅದಾದಮೇಲೆ ಏನೊಂದು ಚಪಾತಿ ಇರುತ್ತೆ ಅಲ್ವಾ, ಫಸ್ಟ್ ಮಾಡಿಕೊಂಡೆ ಅಲ್ವಾ, ಆ ಒಂದು ಚಪಾತಿಯನ್ನು ಇದ್ರ ಮೇಲೆ ಇಟ್ಟಿರೋ ಅಂಥದ್ದು. ಮೊಟ್ಟೆ ಇರೋ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ, ಅದ್ರ ಮೇಲೆಗಡೆ ಚಪಾತಿ ಇಟ್ಟಿರೋ ಅಂಥದ್ದು. ಈಗ ಏನು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಸೌತೆಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಲೆಮನ್ ಎಲ್ಲ ಹಾಕ್ಬಿಟ್ಟು, ಸೊ ಅದನ್ನು ಇವಾಗ ಈ ರೀತಿ ಮಡ್ಚಿದ್ರೆ ನಮಗೆ ಎಗ್ ರೋಲ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಸೊ ನೀವು ಯಾವ ಸೈಡ್ ಬೇಕೋ ಅದನ್ನ ಸ್ಟಫಿಂಗ್ ಅನ್ನ ಹಾಕೊಳ್ಬಹುದು. ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸೊ ಒಂದ್ ಸೈಡ್ ನೋಡ್ಸಿದೀನಿ ಎಗ್ ಇರೋ ರೀತಿಯಾಗಿ ಮೇಲೆ ಹೇಗೆ ಕಾಣಿಸುತ್ತೆ ಅಂತ, ಇನ್ನೊಂದು ಕಡೆ ಚಪಾತಿ ಮೇಲೆ ಹೇಗಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನೋಡ್ಸಿದ್ದೀನಿ. ನೋಡಿದ್ರಲ್ಲ ಸಂಜೆ ನಾನು ಏನು ಮಾಡಿದೆ ಅಂತ. ಎಗ್ ರೋಲನ್ನು ಮಾಡಿಕೊಂಡೆ ನೈಟ್ ಅಂತ. ಇನ್ನು ಮಾರ್ನಿಂಗ್ ಏನೇನು ಮಾಡಬೇಕು, ನವಣೆಯಿಂದ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರಿಪ್ರೇಷನ್ ಬೇಕು, ಅದನ್ನೆಲ್ಲ ಸೋಪ್ ಮಾಡಿ ಇಡಬೇಕಾಗುತ್ತೆ. ಇವಾಗಲೇ ನೆನೆಸಿಡಬೇಕು, ಅದನ್ನು ಮಾಡ್ಕೊಳ್ತೀನಿ. ಇನ್ನೇನು ಪಾತ್ರೆಗಳು ಕೂಡ ಉಜ್ಜಿತ್ತು ಆಯಿತು, ಕೆಲಸ ಎಲ್ಲ ಮುಗೀತು ಒಂದು ರೇಂಜ್ಗೆ ಹೇಳಬೇಕು ಅಂತ ಅಂದರೆ. ಇನ್ನೇನು ಓದ್ಕೊಳ್ಳೋ ಅಂಥದ್ದು. ಮಾರ್ನಿಂಗ್ ಬೇಗ ಇಟ್ಟು ಅದನ್ನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಸ್ಟಾರ್ಟಿಂಗ್ ಅಲ್ವಾ,
ಅಲ್ವಾ ನಾನು ವ್ಲಾಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋವಂಥದ್ದು ಕಷ್ಟ ಆಗುತ್ತೆ. ಬಟ್ ಮುಂದೆ ಮುಂದೆ ಎಲ್ಲ ಕೂಡ ರೂಢಿ ಮಾಡ್ಕೊಳ್ತೀನಿ. ಪ್ರತಿಯೊಂದು ರೂಟೀನ್ ಏನಿರುತ್ತೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಇತ್ತು ಅಂತಂದರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.